ಏನ್ ಹೆದರ್ಸ್ತಾ ಇದ್ಯಾ? ಇಂದ್ರಮ್ನವ್ರೆ, ನಾನು ತುಂಬ ಸಮಾಧಾನವಾಗಿ ಕೇಳ್ತಾ ಇದ್ದೀನಿ. ಯೋಚನೆ ಮಾಡಿ ಉತ್ತರ ಕೊಡಿ. ಈ ಥರ ಜಗಳ ಮಾಡೋದ್ರಿಂದ, ಕೂಗಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ನೇರ ಮಾತಾಡೋಣ. ತಪ್ಪೋ ಸರಿನೋ ಯೋಚನೆ ಮಾಡೋಣ. ಈಗ ಹೇಳಿ, ಮನೆಗೆ ಬೀಗ ಯಾಕೆ ಹಾಕಿದ್ದೀರಾ? ನನ್ನ ಮಗಳ ಜೀವನ ಹಾಳು ಮಾಡಿ ಈಗ ನೀವಿಬ್ರು ಸಂತೋಷವಾಗಿ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನನ್ನ ಹೊಟ್ಟೆ ಉರಿಯೋದಿಲ್ವಾ? ಇವ್ರಿಗೆಲ್ಲ ಗತಿ ಇಲ್ಲ ಅಂದಾಗ ನಾನು ಮನೆ ಬಾಡಿಗೆ ಕೊಟ್ಟೆ. ಇವ್ರ ಮನೇಲಿ ಸಂಭ್ರಮ, ನನ್ನ ಮನೇಲಿ ಕತ್ಲು. ಹೊಟ್ಟೆ ಉರಿತಿದೆ, ಅದಕ್ಕೆ ಮನೆಗೆ ಬೀಗ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಇಂದ್ರಮ್ಮ ಸುಮ್ಮನಿರೋಳಲ್ಲ. ಈ ಶ್ರಾವಣಿನೂ ಸುಮ್ಮನೆ ಇರೋಳಲ್ಲ, ಅದು ನಿಮಗೂ ಗೊತ್ತು. ಇಂದ್ರಮ್ಮವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ಶ್ರೀವಲಿ ನಾನು ಏನಕ್ಕೆ ಮದುವೆ ಆಗಿಲ್ಲ ಅಂತ ನಿಮಗೂ ಗೊತ್ತು. ಅದನ್ನ ಶ್ರೀವಲಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ನೀವು ಮನೆ ಬೀಗ ಎಲ್ಲ ಹಾಕಿ ಗಲಾಟೆ ಮಾಡ್ತಾ ಇದ್ದೀರಲ್ಲ, ಸರಿನಾ ಇದು? ಹೇಳಿ ಇಂದ್ರಮ್ನವ್ರೆ, ಈಗ ನೀವು ಬೀಗ ತೆಗಿಯಲ್ವಾ? ಸುಬ್ಬು ನನಗೆ ಅಗ್ನಿ ಸಾಕ್ಷಿಯಾಗಿ, ದೇವ್ರ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದಾರೆ. ನಾನೀಗ ಈ ಮನೆ ಸೊಸೆ. ಈ ಮನೆ ಜವಾಬ್ದಾರಿ ನಂದು ಕೂಡ. ಮತ್ತೆ ಕೇಳ್ತಿದ್ದೀನಿ, ಬೀಗ ತೆಗಿಯಲ್ವಾ? ಏನ್ ಹೆದರ್ಸ್ತೀಯಾ? ಇದಕ್ಕೆಲ್ಲ ಜಗ್ಗೋಳಲ್ಲ ಇಂದ್ರಮ್ಮ. ಏನ್ ಕಲ್ಲು ತಕ್ಬಿಡ್ತೀಯ ನನ್ ಮೇಲೆ? ಕಲ್ಲು ತಕ್ಬಿಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮೀಡಿಯಾದವ್ರನ್ನ ಕರೆಸ್ತೀನಿ. ಆಗ ಹೋಗೋದು ನನ್ ಮರ್ಯಾದೆ ಅಲ್ಲ, ನಿಮ್ದೇ ಮರ್ಯಾದೆ. ಏನ್ ದೊಡ್ಡ ಮನೆ ಮಗಳು ಅಂತ ಮೆರಿತಿದ್ಯಾ ಅಲ್ವಾ? ದೊಡ್ಡ ಮನೆ ದೋಸೆಲು ದೊಡ್ಡ ತೂತು ಅಂತಾನೆ ಜನ ನಂಬೋದು. ನಿಮ್ಮಪ್ಪ ಮಿನಿಸ್ಟ್ರು, ಅವ್ರ ಮರ್ಯಾದೆನೂ ಹೋಗುತ್ತೆ. ಆಗ ಬುದ್ಧಿ ಬರುತ್ತೆ ನಿಮ್ಗೆಲ್ಲ. ಏನು ನಮ್ ಯಜಮಾನ್ರ ಮರ್ಯಾದೆ ಕಳೀತೀರಾ? ಅದು ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ ಇಂದ್ರಮ್ಮವ್ರೆ. ಇದೇ ಸವಾಲು. ಕೂಗಿ, ಅದೆಷ್ಟು ಜೋರ ಕೂಗ್ತಿರೋ ಕೂಗಿ, ಅದ್ಯಾರನ್ನ ಕರೆಸ್ತೀರಾ ಕರ್ಸಿ. ದೊಡ್ಡೋರು, ಅದರಲ್ಲೂ ನನ್ನ ತಂಗಿ ನಿಮ್ಮ ಮನೆ ಸೊಸೆ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ. ಆದ್ರೆ ನೀವು ನಮ್ಮ ಯಜಮಾನ್ರ ಗೌರವನೇ ಕಳಿತೀರಿ ಅಂತೀರಾ? ಇಂದ್ರಮ್ಮವ್ರೆ, ಇನ್ನು ನಾನು ಸುಮ್ಮನೆ ಇರಲ್ಲ. ಇಷ್ಟು ದಿನ ನನ್ನ ತಂಗಿ ಜೀವನದ ಬಗ್ಗೆ ನಂಗೆ ಸ್ವಲ್ಪ ಭಯ ಇತ್ತು, ಆದ್ರೆ ಇನ್ನು ಆ ಭಯ ನನಗಿಲ್ಲ. ಯಾಕೆ ಹೇಳಿ? ಅವಳಿಗೆ ದೇವ್ರಂಥ ಗಂಡ ಸಿಕ್ಕಿದಾನೆ. ಅವಳ ಜೀವನ ತುಂಬಾ ಚೆನ್ನಾಗೇ ಇರುತ್ತೆ.